ಕಲ್ಪನೆ ಮಾಡಿ, ರಾಮಾಯಣ ಕಾಲದಲ್ಲಿ ಬದುಕಿದ್ದ ಹನುಮಂತನು ಇಂದಿಗೂ ಈ ಭೂಮಿಯ ಮೇಲೆ ಜೀವಂತವಾಗಿದ್ದಾನೆ ಎಂದರೆ ಅವನು ಈಗ ಎಲ್ಲಿದ್ದಾನೆ? ಯಾಕೆ ಯಾರಿಗೂ ಕಾಣಿಸುತ್ತಿಲ್ಲ? ಕೆಲವರು ಹನುಮಂತನನ್ನು ನೋಡಿದ್ದೇವೆ ಎಂದು ಹೇಳುವುದೇಕೆ? ಪುರಾಣಗಳು, ಶಾಸ್ತ್ರಗಳು ಮತ್ತು ಭಕ್ತರ ಅನುಭವಗಳು ಈ ಬಗ್ಗೆ ಏನು ಹೇಳುತ್ತವೆ? ಇಂದು ನಾವು ತಿಳಿಯಲಿರುವ ವಿಷಯ ನಿಮ್ಮ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಕೊನೆಯವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಹನುಮಂತನ ಅಮರತ್ವದ ಹಿಂದೆ ಇರುವ ರಹಸ್ಯವನ್ನು ತಿಳಿಯಲಿದ್ದೇವೆ. ಭಾಗ 1. ಹನುಮಂತ ಯಾರು? ಹನುಮಂತನು ಕೇವಲ ರಾಮಾಯಣದ ಒಂದು ಪಾತ್ರವಲ್ಲ. ಅವನು ಭಕ್ತಿ, ಶಕ್ತಿ, ಜ್ಞಾನ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತ. ವಾಯುದೇವನ ಪುತ್ರನಾದ ಹನುಮಂತನು ಅಂಜನಾ ದೇವಿಯ ಗರ್ಭದಲ್ಲಿ ಜನಿಸಿದನು. ಬಾಲ್ಯದಲ್ಲೇ ಅವನ ಶಕ್ತಿ ಅಸಾಮಾನ್ಯವಾಗಿತ್ತು. ಒಮ್ಮೆ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಆಕಾಶಕ್ಕೆ ಹಾರಿ ಹೋಗಿದ್ದನು. ಅವನ ಶಕ್ತಿಯನ್ನು ಕಂಡು ದೇವತೆಗಳೇ ಆಶ್ಚರ್ಯಪಟ್ಟರು. ಆದರೆ ಕೆಲವು ಋಷಿಗಳ ಶಾಪದಿಂದ ತನ್ನ ಶಕ್ತಿಯನ್ನು ಮರೆತುಬಿಟ್ಟನು. ನಂತರ ಜಾಂಬವಂತನು ಅವನಿಗೆ ತನ್ನ ಶಕ್ತಿಯನ್ನು ನೆನಪಿಸಿದಾಗ ಅವನು ಸಮುದ್ರ ದಾಟಿ ಲಂಕೆಗೆ ಹೋದನು. ಭಾಗ 2. ಹನುಮಂತನಿಗೆ ಅಮರತ್ವ ಹೇಗೆ ಸಿಕ್ಕಿತು? ರಾಮಾಯಣದ ಯುದ್ಧದ ನಂತರ ಶ್ರೀರಾಮನು ಹನುಮಂತನ ಸೇವೆಯನ್ನು ಮೆಚ್ಚಿದನು. ಆ ಸಮಯದಲ್ಲಿ ಅನೇಕ ದೇವತೆಗಳು ಹನುಮಂತನಿಗೆ ವಿಶೇಷ ವರಗಳನ್ನು ನೀಡಿದರು. ಅವುಗಳಲ್ಲಿ ಪ್ರಮುಖವಾದದ್ದು ಚಿರಂಜೀವಿತ್ವ. ಚಿರಂಜೀವಿ ಎಂದರೆ ಸಾವಿರಾರು ವರ್ಷಗಳ ಕಾಲ ಜೀವಿಸುವವರು. ಪುರಾಣಗಳ ಪ್ರಕಾರ ಈ ಭೂಮಿಯಲ್ಲಿ 7 ಅಥವಾ 8 ಚಿರಂಜೀವಿಗಳು ಇದ್ದಾರೆ. ಅವರಲ್ಲಿ ಹನುಮಂತ ಕೂಡ ಒಬ್ಬ. ಶಾಸ್ತ್ರಗಳಲ್ಲಿ ಹೇಳುವಂತೆ ಭೂಮಿಯ ಮೇಲೆ ರಾಮನ ಹೆಸರು ಇರುವವರೆಗೂ ಹನುಮಂತ ಜೀವಂತನಾಗಿರುತ್ತಾನೆ. ಇದು ಸಾಮಾನ್ಯ ವರವಲ್ಲ, ಇದು ದೈವಿಕ ಕರ್ತವ್ಯ. ಭಾಗ 3. ಚಿರಂಜೀವಿಗಳು ಯಾರು? ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಚಿರಂಜೀವಿಗಳು: ಅಶ್ವತ್ಥಾಮ, ಮಹಾಬಲಿ, ವ್ಯಾಸ ಮಹರ್ಷಿ, ಹನುಮಂತ, ವಿಭೀಷಣ, ಕೃಪಾಚಾರ್ಯ, ಪರಶುರಾಮ. ಈ ಮಹಾತ್ಮರು ಕಾಲದ ಮಿತಿಯನ್ನು ಮೀರಿ ಬದುಕುತ್ತಿದ್ದಾರೆ ಎಂದು ನಂಬಲಾಗಿದೆ. ಅವರಲ್ಲಿ ಅತ್ಯಂತ ಹೆಚ್ಚು ಪೂಜಿಸಲ್ಪಡುವವರು ಹನುಮಂತ, ಏಕೆಂದರೆ ಅವರು ಇನ್ನೂ ಭಕ್ತರನ್ನು ರಕ್ಷಿಸುತ್ತಾರೆ ಎಂಬ ನಂಬಿಕೆಯಿದೆ. ಭಾಗ 4. ರಾಮನು ಹನುಮಂತನಿಗೆ ಕೊಟ್ಟ ವಚನ. ರಾಮನು ಅಯೋಧ್ಯೆಯಲ್ಲಿ ರಾಜ್ಯಭಾರ ನಡೆಸುತ್ತಿದ್ದ ಸಮಯದಲ್ಲಿ ಹನುಮಂತನು ಒಂದು ಬೇಡಿಕೆ ಇಟ್ಟನು: ನನಗೆ ಸ್ವರ್ಗ ಬೇಡ, ವೈಭವ ಬೇಡ, ನಾನು ಸದಾ ನಿಮ್ಮ ಸೇವೆಯಲ್ಲಿರಬೇಕು. ಆಗ ರಾಮನು ಹೇಳಿದನು: ನನ್ನ ಹೆಸರು ಭೂಮಿಯಲ್ಲಿ ಇರುವವರೆಗೂ ನೀನು ಭೂಮಿಯ ಮೇಲೆಯೇ ಇರು. ಈ ಮಾತು ಹನುಮಂತನ ಅಮರತ್ವಕ್ಕೆ ಕಾರಣವಾಯಿತು ಎಂದು ಅನೇಕ ಪುರಾಣಗಳು ವಿವರಿಸುತ್ತವೆ. ಭಾಗ 5. ಮಹಾಭಾರತದಲ್ಲಿ ಹನುಮಂತ. ಅನೇಕ ಜನರಿಗೆ ತಿಳಿದಿಲ್ಲ, ರಾಮಾಯಣದ ನಂತರವೂ ಹನುಮಂತನ ಕಥೆ ಮುಗಿದಿಲ್ಲ. ಮಹಾಭಾರತದಲ್ಲಿಯೂ ಹನುಮಂತನ ಉಲ್ಲೇಖವಿದೆ. ಭೀಮ ಮತ್ತು ಹನುಮಂತ ಇಬ್ಬರು ವಾಯುದೇವನ ಪುತ್ರರು. ಒಮ್ಮೆ ಭೀಮನು ಕಾಡಿನಲ್ಲಿ ಸಾಗುತ್ತಿದ್ದಾಗ ದಾರಿಯಲ್ಲಿ ಒಂದು ವೃದ್ಧ ಕೋತಿ ಮಲಗಿತ್ತು. ಅದು ತನ್ನ ಬಾಲವನ್ನು ದಾರಿಯ ಮಧ್ಯೆ ಇಟ್ಟಿತ್ತು. ಭೀಮನು ಕೋಪದಿಂದ ಬಾಲವನ್ನು ಸರಿಸಲು ಹೇಳಿದನು. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಆ ಬಾಲವನ್ನು ಎತ್ತಲಾಗಲಿಲ್ಲ. ಕೊನೆಗೆ ಆ ವೃದ್ಧ ಕೋತಿ ತನ್ನ ನಿಜ ರೂಪ ತೋರಿಸಿತು. ಅದು ಹನುಮಂತ. ಆ ಕ್ಷಣದಲ್ಲಿ ಭೀಮನ ಅಹಂಕಾರ ಕರಗಿತು. ಭಾಗ 6. ಅರ್ಜುನನ ರಥದ ಮೇಲೆ ಹನುಮಂತ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಹನುಮಂತನ ಚಿತ್ರ ಇತ್ತು. ಇದು ಕೇವಲ ಚಿತ್ರವಲ್ಲ, ಹನುಮಂತನ ಶಕ್ತಿಯಲ್ಲಿ ಇತ್ತು ಎಂದು ಮಹಾಭಾರತ ಹೇಳುತ್ತದೆ. ಅರ್ಜುನನ ರಥ ಅನೇಕ ದಿವ್ಯಾಸ್ತ್ರಗಳ ದಾಳಿಯನ್ನು ತಾಳಲು ಹನುಮಂತನ ಆಶೀರ್ವಾದ ಕಾರಣವೆಂದು ನಂಬಲಾಗಿದೆ. ಭಾಗ 7. ಇಂದಿಗೂ ಹನುಮಂತ ಇದ್ದಾನ? ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಹೌದು, ಹನುಮಂತ ಇನ್ನೂ ಜೀವಂತನಾಗಿದ್ದಾನೆ. ಆದರೆ ಸಾಮಾನ್ಯ ಕಣ್ಣಿಗೆ ಕಾಣುವುದಿಲ್ಲ. ಅವನು ತನ್ನ ಇಚ್ಛೆಯಂತೆ ರೂಪ ಬದಲಿಸಬಹುದು. ಕೆಲವೊಮ್ಮೆ ವೃದ್ಧನಾಗಿ, ಕೆಲವೊಮ್ಮೆ ಸಾಧುವಾಗಿ, ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿಯಾಗಿ ಭಕ್ತರನ್ನು ಪರೀಕ್ಷಿಸಲು ಅಥವಾ ರಕ್ಷಿಸಲು ಬರುತ್ತಾನೆ ಎಂದು ಅನೇಕರು ನಂಬುತ್ತಾರೆ. ಭಾಗ 8. ಹನುಮಂತನನ್ನು ನೋಡಿದ್ದೇವೆ ಎನ್ನುವ ಕಥೆಗಳು. ಭಾರತದ ಅನೇಕ ಭಾಗಗಳಲ್ಲಿ ಜನರು ವಿಚಿತ್ರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವರು ಅಪಾಯದ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಸಹಾಯ ಮಾಡಿ ಕಾಣೆಯಾಗಿದ್ದಾನೆ ಎಂದು ಹೇಳುತ್ತಾರೆ. ನಂತರ ಅವನು ಹನುಮಂತನಾಗಿರಬಹುದು ಎಂದು ಭಾವಿಸಿದ್ದಾರೆ. ಇವುಗಳಿಗೆ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ, ಆದರೆ ಭಕ್ತರ ನಂಬಿಕೆ ಮಾತ್ರ ಬಹಳ ಗಟ್ಟಿಯಾಗಿದೆ. ಭಾಗ 9. ಗಂಧಮಾದನ ಪರ್ವತದ ರಹಸ್ಯ. ಕೆಲವು ಪುರಾಣಗಳ ಪ್ರಕಾರ ಹನುಮಂತನು ಗಂಧಮಾದನ ಪರ್ವತದಲ್ಲಿ ವಾಸಿಸುತ್ತಾನೆ. ಇದು ಮಾನವರಿಗೆ ಸುಲಭವಾಗಿ ತಲುಪಲಾಗದ ದಿವ್ಯ ಪ್ರದೇಶ ಎಂದು ಹೇಳಲಾಗುತ್ತದೆ. ಅಲ್ಲಿ ದೇವತೆಗಳು ಮತ್ತು ಮಹರ್ಷಿಗಳು ಸಂಚರಿಸುತ್ತಾರೆ ಎಂಬ ನಂಬಿಕೆಯಿದೆ. ಭಾಗ 10. ಯಾಕೆ ಹನುಮಂತ ಎಲ್ಲರಿಗೂ ಕಾಣಿಸುವುದಿಲ್ಲ? ಒಂದು ಪ್ರಶ್ನೆ ಉದ್ಭವಿಸುತ್ತದೆ: ಹನುಮಂತ ಇದ್ದರೆ ಎಲ್ಲರಿಗೂ ಕಾಣಿಸಬೇಕಲ್ಲವೇ? ಪುರಾಣಗಳ ಪ್ರಕಾರ ದೈವಿಕ ಶಕ್ತಿಗಳನ್ನು ಕಾಣಲು ಸಾಮಾನ್ಯ ಕಣ್ಣು ಸಾಕಾಗುವುದಿಲ್ಲ. ಭಕ್ತಿ, ಶುದ್ಧ ಮನಸ್ಸು ಮತ್ತು ದೈವಾನುಗ್ರಹ ಬೇಕು. ಅದಕ್ಕಾಗಿಯೇ ಎಲ್ಲರೂ ಅವನನ್ನು ಕಾಣುವುದಿಲ್ಲ ಎಂದು ಹೇಳಲಾಗುತ್ತದೆ. ಭಾಗ 11. ಹನುಮಂತನ ಶಕ್ತಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆಯಾ? ಭಕ್ತರ ನಂಬಿಕೆ ಪ್ರಕಾರ ಹೌದು,
ಹನುಮಾನ್ ಚಾಲಿಸಾ ಪಠಣ ಮಾಡುವವರು ಅನೇಕ ಅದ್ಭುತ ಅನುಭವಗಳನ್ನು ಹೇಳುತ್ತಾರೆ. ಭಯ ಕಡಿಮೆಯಾಗುವುದು, ಆತ್ಮವಿಶ್ವಾಸ ಹೆಚ್ಚಾಗುವುದು, ಮನಸ್ಸಿಗೆ ಶಾಂತಿ ಸಿಗುವುದು, ಇವೆಲ್ಲ ಹನುಮಂತನ ಕೃಪೆ ಎಂದು ಅನೇಕರು ನಂಬುತ್ತಾರೆ. ಭಾಗ 12. ವಿಜ್ಞಾನ ಏನು ಹೇಳುತ್ತದೆ? ವಿಜ್ಞಾನಕ್ಕೆ ಹನುಮಂತ ಜೀವಂತನಾಗಿದ್ದಾನೆ ಎಂಬುದಕ್ಕೆ ನೇರ ಸಾಕ್ಷ್ಯ ಇಲ್ಲ. ಆದ್ದರಿಂದ ವಿಜ್ಞಾನ ಇದನ್ನು ಸಾಬೀತುಪಡಿಸುವುದಿಲ್ಲ. ಆದರೆ ವಿಜ್ಞಾನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಧರ್ಮ ಮತ್ತು ವಿಜ್ಞಾನ ಎರಡು ವಿಭಿನ್ನ ದೃಷ್ಟಿಕೋನಗಳು. ಒಂದು ನಂಬಿಕೆಯ ಮೇಲೆ ನಿಂತಿದೆ, ಇನ್ನೊಂದು ಸಾಕ್ಷ್ಯದ ಮೇಲೆ ನಿಂತಿದೆ. ಭಾಗ 13. ಹನುಮಂತನ ನಿಜವಾದ ಸಂದೇಶ. ಹನುಮಂತ ಜೀವಂತನಾಗಿದ್ದಾನೋ ಇಲ್ಲವೋ ಎಂಬುದಕ್ಕಿಂತ ದೊಡ್ಡ ವಿಷಯವೊಂದು ಇದೆ. ಅವನ ಜೀವನದಿಂದ ನಾವು ಏನು ಕಲಿಯುತ್ತೇವೆ? ಅಹಂಕಾರ ಬೇಡ, ಭಕ್ತಿ ಇರಲಿ, ಶಕ್ತಿ ಇದ್ದರೂ ವಿನಯ ಇರಲಿ, ಕಷ್ಟ ಬಂದಾಗ ಹೆದರಬೇಡ, ಧರ್ಮದ ಮಾರ್ಗ ಬಿಡಬೇಡ. ಇವೇ ಹನುಮಂತನ ನಿಜವಾದ ಸಂದೇಶಗಳು. ಭಾಗ 14. ತುಳಸಿದಾಸರಿಗೆ ಹನುಮಂತ ದರ್ಶನ ನೀಡಿದ ಕಥೆ. ಭಾರತದ ಪ್ರಸಿದ್ಧ ಭಕ್ತ ಕವಿ ತುಳಸಿದಾಸ್ ಅವರ ಜೀವನದಲ್ಲಿ ಒಂದು ಅದ್ಭುತ ಘಟನೆ ನಡೆದಿತ್ತೆಂದು ಹೇಳಲಾಗುತ್ತದೆ. ತುಳಸಿದಾಸರಿಗೆ ಶ್ರೀರಾಮನ ದರ್ಶನ ಪಡೆಯುವ ಆಸೆ ತುಂಬಾ ಇತ್ತು. ಒಮ್ಮೆ ಒಬ್ಬ ವೃದ್ಧ ವ್ಯಕ್ತಿ ಅವರನ್ನು ಭೇಟಿ ಮಾಡಿ ಒಂದು ದೇವಸ್ಥಾನಕ್ಕೆ ಹೋಗಲು ಹೇಳಿದನು. ಅವರು ಅಲ್ಲಿಗೆ ಹೋದಾಗ ಇಬ್ಬರು ರಾಜಕುಮಾರರು ಕುದುರೆಗಳ ಮೇಲೆ ಹೋಗುತ್ತಿರುವುದನ್ನು ಕಂಡರು. ಆದರೆ ಅವರು ಸಾಮಾನ್ಯ ರಾಜಕುಮಾರರು ಎಂದುಕೊಂಡರು. ನಂತರ ಆ ವೃದ್ಧ ವ್ಯಕ್ತಿ ಹೇಳಿದನು, ಅವರು ಶ್ರೀರಾಮ ಮತ್ತು ಲಕ್ಷ್ಮಣರು. ಅಷ್ಟರಲ್ಲಿ ತುಳಸಿದಾಸರಿಗೆ ಅರಿವಾಯಿತು, ಆ ವೃದ್ಧ ವ್ಯಕ್ತಿಯೇ ಹನುಮಂತನೆಂದು ಅನೇಕ ಭಕ್ತರು ನಂಬುತ್ತಾರೆ. ಈ ಕಥೆ ಇಂದಿಗೂ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಭಾಗ 15. ಹನುಮಂತ ಮತ್ತು ಶನಿದೇವನ ಕಥೆ. ಒಮ್ಮೆ ರಾವಣನು ಶನಿದೇವನನ್ನು ಬಂಧಿಸಿದ್ದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಲಂಕೆಗೆ ಹೋದ ಹನುಮಂತನು ಶನಿದೇವನನ್ನು ಬಿಡುಗಡೆ ಮಾಡಿದನು. ಆಗ ಶನಿದೇವನು ಸಂತೋಷಪಟ್ಟು ಒಂದು ವರ ನೀಡಿದನು. ನಿನ್ನನ್ನು ಭಕ್ತಿಯಿಂದ ಪೂಜಿಸುವವರ ಮೇಲೆ ನನ್ನ ಕಠಿಣ ಪ್ರಭಾವ ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ಶನಿವಾರದಂದು ಹನುಮಂತನ ಪೂಜೆ ಮಾಡುತ್ತಾರೆ. ಭಾಗ 16. ಹನುಮಂತ ಏಕೆ ಬ್ರಹ್ಮಚಾರಿ? ಹನುಮಂತನ ಜೀವನದ ಇನ್ನೊಂದು ವಿಶೇಷತೆ ಅವನ ಬ್ರಹ್ಮಚರ್ಯ. ಅವನ ಶಕ್ತಿಯ ಮೂಲ ಕೇವಲ ದೈವಿಕ ವರಗಳಲ್ಲ, ಅವನ ಆತ್ಮಸಂಯಮ, ಅವನ ಮನಸ್ಸಿನ ಏಕಾಗ್ರತೆ, ಅವನ ಶುದ್ಧ ಜೀವನ. ಇಂದಿನ ಯುವಕರಿಗೆ ಹನುಮಂತನು ಒಂದು ದೊಡ್ಡ ಮಾದರಿ. ಯಾಕೆಂದರೆ ಶಕ್ತಿ ಎಂದರೆ ಕೇವಲ ದೇಹದ ಬಲವಲ್ಲ, ಮನಸ್ಸಿನ ನಿಯಂತ್ರಣ ಕೂಡ. ಭಾಗ 17. ಹನುಮಂತನಿಗೆ ಅತ್ಯಂತ ಪ್ರಿಯವಾದುದು ಏನು? ಅನೇಕರು ಯೋಚಿಸುತ್ತಾರೆ, ಹನುಮಂತನಿಗೆ ಇಷ್ಟವಾದ ಹೂವು ಯಾವುದು, ಯಾವ ನೈವೇದ್ಯ ಇಷ್ಟ? ಆದರೆ ಪುರಾಣಗಳ ಪ್ರಕಾರ ಹನುಮಂತನಿಗೆ ಅತ್ಯಂತ ಪ್ರಿಯವಾದದ್ದು ಒಂದೇ, ಅದು ಶ್ರೀರಾಮನ ಹೆಸರು. ಯಾರಾದರೂ ಭಕ್ತಿಯಿಂದ ಶ್ರೀರಾಮ ಎಂದು ಜಪಿಸಿದರೆ ಹನುಮಂತ ಸಂತೋಷ ಪಡುತ್ತಾನೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ರಾಮನಾಮ ಮತ್ತು ಹನುಮಂತನ ಹೆಸರು ಸದಾ ಒಟ್ಟಿಗೆ ಕೇಳಿಬರುತ್ತವೆ. ಭಾಗ 18. ಇಂದಿಗೂ ಹನುಮಂತ ಸಂಚರಿಸುತ್ತಾನೆ ಎಂಬ ನಂಬಿಕೆ. ಭಾರತದ ಅನೇಕ ಸಾಧುಗಳು ಒಂದು ವಿಚಾರ ಹೇಳುತ್ತಾರೆ, ಹನುಮಂತ ಇಂದಿಗೂ ಈ ಭೂಮಿಯ ಮೇಲೆ ಸಂಚರಿಸುತ್ತಾನೆ. ಆದರೆ ಅವನು ಎಲ್ಲರಿಗೂ ಕಾಣಿಸುವುದಿಲ್ಲ. ನಿಜವಾದ ಭಕ್ತಿ ಇರುವವರಿಗೆ ಮಾತ್ರ ಅವನ ಅನುಗ್ರಹ ಸಿಗುತ್ತದೆ ಎಂದು ಹೇಳುತ್ತಾರೆ. ಕೆಲವರು ಹಿಮಾಲಯದ ಗುಹೆಗಳಲ್ಲಿ, ಕೆಲವರು ದಟ್ಟ ಕಾಡುಗಳಲ್ಲಿ, ಕೆಲವರು ಪವಿತ್ರ ಕ್ಷೇತ್ರಗಳಲ್ಲಿ ಹನುಮಂತನ ದಿವ್ಯ ಉಪಸ್ಥಿತಿ ಇದೆ ಎಂದು ನಂಬುತ್ತಾರೆ. ಭಾಗ 19. ಹನುಮಂತ ಚಾಲಿಸಾದ ರಹಸ್ಯ. ಹನುಮಾನ್ ಚಾಲಿಸಾ ಕೇವಲ ಒಂದು ಸ್ತೋತ್ರವಲ್ಲ, ಅದು ಭಕ್ತಿಯ ಶಕ್ತಿ. ಲಕ್ಷಾಂತರ ಜನರು ಪ್ರತಿದಿನ ಇದನ್ನು ಪಠಿಸುತ್ತಾರೆ. ಅನೇಕರು ಹೇಳುವಂತೆ ಭಯ ಕಡಿಮೆಯಾಗುತ್ತದೆ, ಧೈರ್ಯ ಹೆಚ್ಚುತ್ತದೆ, ನಕಾರಾತ್ಮಕ ಚಿಂತನೆ ದೂರವಾಗುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದು ಹನುಮಂತನ ಅನುಗ್ರಹ ಎಂದು ಭಕ್ತರು ನಂಬುತ್ತಾರೆ. ಭಾಗ 20. ಹನುಮಂತ ಮತ್ತು ಕಲಿಯುಗ. ಪುರಾಣಗಳ ಪ್ರಕಾರ ಕಲಿಯುಗದಲ್ಲಿ ಅತ್ಯಂತ ಸುಲಭವಾಗಿ ಪ್ರಸನ್ನನಾಗುವ ದೇವತೆಗಳಲ್ಲಿ ಹನುಮಂತ ಕೂಡ ಒಬ್ಬ. ಯಾಕೆಂದರೆ ಅವನು ಭಕ್ತರನ್ನು ಬೇಗ ಕಾಪಾಡುತ್ತಾನೆ ಎಂದು ನಂಬಲಾಗಿದೆ. ಕಲಿಯುಗದಲ್ಲಿ ದುಷ್ಟಶಕ್ತಿಗಳು ಹೆಚ್ಚಾದರೂ ಧರ್ಮವನ್ನು ರಕ್ಷಿಸುವ ಶಕ್ತಿಗಳೂ ಇವೆ. ಅವುಗಳಲ್ಲಿ ಪ್ರಮುಖ ಶಕ್ತಿ ಹನುಮಂತನದು ಎಂದು ಅನೇಕ ಸಾಧುಗಳು ಹೇಳುತ್ತಾರೆ. ಭಾಗ 21. ಹನುಮಂತನ ನಿಜವಾದ ರೂಪ ಎಷ್ಟು ದೊಡ್ಡದು? ರಾಮಾಯಣದಲ್ಲಿ ಹಲವಾರು ಬಾರಿ ಹನುಮಂತ ತನ್ನ ರೂಪವನ್ನು ಬದಲಾಯಿಸಿದ್ದಾನೆ. ಕೆಲವೊಮ್ಮೆ ಸಣ್ಣ ಕೋತಿಯಾಗಿ, ಕೆಲವೊಮ್ಮೆ ಪರ್ವತಕ್ಕಿಂತಲೂ ದೊಡ್ಡ ರೂಪದಲ್ಲಿ. ಲಂಕೆಗೆ ಹೋಗುವಾಗ ಅವನು ತನ್ನ ದೇಹವನ್ನು ಅತಿದೊಡ್ಡದಾಗಿ ಮಾಡಿಕೊಂಡನು. ಅಶೋಕವನಕ್ಕೆ ಪ್ರವೇಶಿಸುವಾಗ ಮತ್ತೆ ಸಣ್ಣ ರೂಪ ಧರಿಸಿದನು. ಇದು ಕೇವಲ ದೈಹಿಕ ಶಕ್ತಿಯಲ್ಲ, ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುವ ಬುದ್ಧಿವಂತಿಕೆಯ ಸಂಕೇತ. ಭಾಗ 22. ಹನುಮಂತನ ಹೃದಯದ ರಹಸ್ಯ. ಒಮ್ಮೆ ಯಾರೋ ಹನುಮಂತನನ್ನು ಕೇಳಿದರು, ನೀನು ರಾಮನನ್ನು ಎಷ್ಟು ಪ್ರೀತಿಸುತ್ತೀಯ? ಆಗ ಹನುಮಂತ ತನ್ನ ಎದೆಯನ್ನು ಹರಿದು ತೋರಿಸಿದನೆಂದು ಕಥೆ ಹೇಳುತ್ತದೆ. ಅವನ ಹೃದಯದ ಒಳಗೆ ಶ್ರೀರಾಮ ಮತ್ತು ಸೀತಾಮಾತೆ ಇದ್ದರು. ಈ ಕಥೆಯ ಅರ್ಥ ಏನು? ನಿಜವಾದ ಭಕ್ತಿ ಎಂದರೆ ದೇವರನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದು. ಭಾಗ 23. ಹನುಮಂತ ಎಂದು ಬಂದರೆ.
ಸ್ವಲ್ಪ ಕಲ್ಪನೆ ಮಾಡಿ, ಹನುಮಂತ ಇಂದು ನಮ್ಮ ನಡುವೆ ಬಂದರೆ ಏನು ಹೇಳಬಹುದು? ಬಹುಶಃ ಅವನು ಹೇಳಬಹುದು, ಮೊಬೈಲ್ನಲ್ಲಿ ಸಮಯ ವ್ಯರ್ಥ ಮಾಡಬೇಡಿ, ತಾಯಿ ತಂದೆಯನ್ನು ಗೌರವಿಸಿ, ಸುಳ್ಳು ಹೇಳಬೇಡಿ, ದುರ್ಬಲರಿಗೆ ಸಹಾಯ ಮಾಡಿ, ದೇಹವನ್ನು ಆರೋಗ್ಯವಾಗಿಡಿ, ಮನಸ್ಸನ್ನು ಬಲಪಡಿಸಿ, ದೇವರನ್ನು ಮರೆಯಬೇಡಿ. ಇವುಗಳೇ ಹನುಮಂತನ ಜೀವನದ ಸಂದೇಶಗಳು. ಭಾಗ 24. ಹನುಮಂತ ಜೀವಂತನಾಗಿದ್ದಾನಾ? ಅಂತಿಮ ಉತ್ತರ. ಈ ಪ್ರಶ್ನೆಗೆ 2 ಉತ್ತರಗಳಿವೆ. ನಂಬಿಕೆಯ ದೃಷ್ಟಿಯಲ್ಲಿ ಹೌದು, ಹನುಮಂತ ಇನ್ನೂ ಜೀವಂತನಾಗಿದ್ದಾನೆ. ಅವನು ಚಿರಂಜೀವಿ, ರಾಮನ ಹೆಸರು ಇರುವವರೆಗೂ ಈ ಭೂಮಿಯ ಮೇಲೆ ಇರುತ್ತಾನೆ. ವೈಜ್ಞಾನಿಕ ದೃಷ್ಟಿಯಲ್ಲಿ ಇದನ್ನು ಸಾಬೀತುಪಡಿಸುವ ನೇರ ಸಾಕ್ಷ್ಯಗಳು ಲಭ್ಯವಿಲ್ಲ. ಆದ್ದರಿಂದ ಇದು ನಂಬಿಕೆ ಮತ್ತು ಆಧ್ಯಾತ್ಮಿಕತೆಯ ವಿಷಯ. ಬಹುಶಃ ನಾವು ಹನುಮಂತನನ್ನು ಕಣ್ಣಿನಿಂದ ನೋಡದೇ ಇರಬಹುದು, ಆದರೆ ಅವನ ಧೈರ್ಯವನ್ನು ಅನುಸರಿಸಬಹುದು, ಅವನ ಭಕ್ತಿಯನ್ನು ಕಲಿಯಬಹುದು, ಅವನ ವಿನಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು, ಅವನಂತೆ ಕಷ್ಟಗಳ ಮುಂದೆ ನಿಲ್ಲಬಹುದು, ಅವನಂತೆ ಸತ್ಯದ ಪರ ನಿಲ್ಲಬಹುದು. ಯಾಕೆಂದರೆ ಹನುಮಂತನ ನಿಜವಾದ ಶಕ್ತಿ ಅವನ ದೇಹದಲ್ಲಿರಲಿಲ್ಲ, ಅದು ಅವನ ಭಕ್ತಿ, ಧರ್ಮ ಮತ್ತು ನಿಸ್ವಾರ್ಥ ಸೇವೆಯಲ್ಲಿತ್ತು. ರಾಮನ ಹೆಸರು ಇರುವವರೆಗೂ ಹನುಮಂತನ ಮಹಿಮೆ ಎಂದಿಗೂ ಜೀವಂತವಾಗಿರುತ್ತದೆ. ಜೈ ಶ್ರೀರಾಮ, ಜೈ ಹನುಮಾನ್.